17ನೇ ತಾರೀಕಿನ ಒಂದು ಅಂಕಪಟ್ಟಿಯಾಗಿದೆ NWದವರದು. ಸೊ ಟೋಟಲ್ ಇಲ್ಲಿ ಅವರು 96 ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ. ನೋಡುವ ಯಾವ ರೀತಿ ಸ್ಕೋರ್ ಮಾಡಿದ್ದಾರೆ ಅಂತ. ಅದೇ ರೀತಿ ಎಲ್ಲಿಯವರೆಗೆ ಒಂದು ಅಪ್ಲಿಕೇಶನ್ ಆಗಿದೆ, ಅಪ್ಲಿಕೇಶನ್ ನಂಬರ್. ಸೊ ನೆಕ್ಸ್ಟ್ ಯಾರದು ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. 43ವರೆ, 48, 44, 46ವರೆ, 43ವರೆ, 44ವರೆ, 44, 46ವರೆ, 40, 43, 40, 44ವರೆ, 43ವರೆ, 45ವರೆ, 44, 43, 40ವರೆ, 47, 43, 47, 41ವರೆ, 44, 44, 43, 45ವರೆ, 46ವರೆ, 47ವರೆ, 46, 43, 45, 44, 48ವರೆ, 44ವರೆ, 49 ನೋಡಿ ಇಲ್ಲಿ ಒಬ್ಬರಿಗೆ 49 ಬಂದಿದೆ, 46, 45ವರೆ, 44ವರೆ, 44ವರೆ, 45. ಸೊ ಫ್ರೆಂಡ್ಸ್ ಇಲ್ಲಿ ಹೈಯೆಸ್ಟ್ ಸ್ಕೋರ್ ಒಬ್ಬರಿಗೆ 49, ಆಮೇಲೆ 48ವರೆ, 48, 47ವರೆ ಈ ರೀತಿಯಾಗಿ ಬಂದಿದೆ. ಬಟ್ 45ರ ಮೇಲೆ ತುಂಬ ಕಡಿಮೆ ಅಭ್ಯರ್ಥಿಗಳಷ್ಟೇ ಮಾಡಿದ್ದಾರೆ. ಒಂದು 10ರಿಂದ 12 ಅಭ್ಯರ್ಥಿಗಳಷ್ಟೇ ಒಂದು 45ರ ಮೇಲೆ 17ನೇ ತಾರೀಕಿಗೆ ಸ್ಕೋರ್ ಮಾಡಿದ್ದಾರೆ. 40ರ ಮೇಲೆ ಒಂದು 15ರಿಂದ 20 ಅಭ್ಯರ್ಥಿಗಳಷ್ಟೇ ತಮ್ಮ ಒಂದು ಸ್ಕೋರ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್ ನೀವು ಕೂಡ 46, 47 ಈ ರೀತಿಯಾಗಿ ಸ್ಕೋರ್ ಮಾಡಿ ನೀವು NWನಲ್ಲಿ ಖಂಡಿತವಾಗಿ ಕೂಡ ನಿಮಗೆ ಸೆಲೆಕ್ಷನ್ ಆಗುವ ಚಾನ್ಸಸ್ ಇದೆ. ಬಟ್ ಇಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ ಪೋಸ್ಟ್ 1000 ಅಷ್ಟೇ ಅವರು ಸೆಲೆಕ್ಷನ್ ಮಾಡಿಕೊಳ್ಳುತ್ತಾರೆ ಅಂತ ಮಾಹಿತಿ ಕೂಡ ಬಂದಿದೆ. ಸೊ ನೋಡುವ ಯಾವ ರೀತಿ ಆಗುತ್ತದೆ ಅಂತ. ಈಗ 18ನೇ ತಾರೀಕಿನ ಒಂದು ಅಂಕಪಟ್ಟಿಯ ವಿವರ ನೋಡೋಣ. ನೋಡಿ ಇದು 18ನೇ ತಾರೀಕಿನ ಒಂದು ಅಂಕಪಟ್ಟಿಯಾಗಿದೆ. ಟೋಟಲ್ ಇಲ್ಲಿ 106 ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ. ನೋಡುವ ಇಲ್ಲಿ ಯಾವ ರೀತಿ ಸ್ಕೋರ್ ಬಂದಿದೆ ಅಂತ. 44ವರೆ, 44, 43ವರೆ, 44ವರೆ, 46, 43, 40, 40, 42, 46ವರೆ, 48, 42ವರೆ, 48, 43, 44, 47, 40ವರೆ, 41, 41, 41, 42ವರೆ, 44, 47, 44, 45, 41ವರೆ, 46ವರೆ, 43, 43, 46ವರೆ, 46. ಸೊ ಫ್ರೆಂಡ್ಸ್ ನೀವು ಕೂಡ ನೋಡಿದ್ದೀರಿ ಇಲ್ಲಿ 50ಕ್ಕೆ 50 ಯಾರೂ ಕೂಡ ಈ ಒಂದು 2 ದಿನದಲ್ಲಿ ಸ್ಕೋರ್ ಮಾಡಿಲ್ಲ. ಇಲ್ಲಿ 48, 47 ಈ ರೀತಿಯಾಗಿ ಸ್ಕೋರ್ ಬಂದಿದೆ, ಹೈಯೆಸ್ಟ್ ಕೂಡ ಅಷ್ಟೇ. ಸೊ ಇಲ್ಲಿ 45ರ ಮೇಲೆ ಒಂದು 10 ಅಭ್ಯರ್ಥಿಗಳಷ್ಟೇ ಒಂದು 45ರ ಮೇಲೆ ಸ್ಕೋರ್ ಮಾಡಿದ್ದಾರೆ. 40ರ ಮೇಲೆ ಕೂಡ ಒಂದು 15 ಅಭ್ಯರ್ಥಿಗಳಷ್ಟೇ ಒಂದು 40ರ ಮೇಲೆ ಸ್ಕೋರ್ ಮಾಡಿದ್ದಾರೆ 106 ಅಭ್ಯರ್ಥಿಗಳಲ್ಲಿ. ಸೊ ಫ್ರೆಂಡ್ಸ್ ಈ ಒಂದು 2 ದಿನದಲ್ಲಿ ಸ್ವಲ್ಪ ಲೋ ಸ್ಕೋರ್ ಬಂದಿದೆ. ಅದೇ ರೀತಿ ನಿಮಗೆಲ್ಲರಿಗೂ ಕೂಡ ಒಂದು ಸುದ್ದಿ ಸಿಕ್ಕಿದೆ. 1000 ಪೋಸ್ಟ್ ಅಷ್ಟೇ ಅವರು ಹೈಯರ್ ಮಾಡಿ ಇನ್ನುಳಿದ ಒಂದು ಪೋಸ್ಟ್ಗಳು ಅವರು ಈಗ ಹೈಯರ್ ಮಾಡಿಕೊಳ್ಳುವುದಿಲ್ಲ ಅಂತ ಕೂಡ ಸುದ್ದಿ ಬರ್ತಾ ಇದೆ. ಇವತ್ತೇ ಒಂದು ಸ್ಟ್ರೈಕ್ ಕೂಡ ನಡೆಸಲು ತುಂಬ ಜನ ಅಭ್ಯರ್ಥಿಗಳು ಕೂಡ ಹೋಗಿದ್ದಾರೆ ಹುಬ್ಬಳ್ಳಿಯಲ್ಲಿ. ಸೊ ಫ್ರೆಂಡ್ಸ್ ಇದು ಅನ್ಯಾಯ ಅಂತಲೇ ಹೇಳಬಹುದು. 2019ರ ಈ ಒಂದು ನೋಟಿಫಿಕೇಷನ್ 5 ವರ್ಷದ ನಂತರ ಒಂದು ವೆರಿಫಿಕೇಷನ್ ಮಾಡಿ ಡ್ರೈವಿಂಗ್ ಟೆಸ್ಟ್ ಮಾಡಿ ಎಲ್ಲದೂ ಕೂಡ ಆಗಿ ಈಗ ಒಂದು ಲಾಸ್ಟ್ ಮೂಮೆಂಟ್ನಲ್ಲಿ ಕೇವಲ ನಾವು 1000 ಪೋಸ್ಟ್ ಅಷ್ಟೇ ನಾವು ಹೈಯರ್ ಮಾಡಿಕೊಳ್ಳುತ್ತೀವಿ ಅಂತ ಹೇಳುವುದು ಇದು ಒಂದು ಅನ್ಯಾಯದ ಸಂಗತಿ ಆಗಿದೆ. ಅವರು ಗುತ್ತಿಗೆ ಆಧಾರದ ಮೇಲೆ ಎಲ್ಲ ಅಭ್ಯರ್ಥಿಗಳನ್ನು ತೆಗೆದುಕೊಳ್ಳುತ್ತಾರೆ. ಬಟ್ ಅವರು ಪರ್ಮನೆಂಟ್ ಆಗಿ ಗೊತ್ತಿಲ್ಲ ಯಾಕೆ ಈ ರೀತಿ ಮಾಡುತ್ತಾ ಇದ್ದಾರೆ ಅಂತ. ಎಲ್ಲ ಒಂದು ಡಿಪಾರ್ಟ್ಮೆಂಟಿನಲ್ಲಿ ಕೂಡ ಡ್ರೈವರ್ನ ಒಂದು ಕೊರತೆ ಇದೆ. ಆದರೂ ಕೂಡ ಅವರು ಪೋಸ್ಟ್ ಹೈಯರ್ ಮಾಡಿಕೊಳ್ಳದೆ ಗುತ್ತಿಗೆ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ತೆಗೆದುಕೊಂಡು ಕಡಿಮೆ ಪೋಸ್ಟ್ಗಳಷ್ಟೇ ಅವರು ಪರ್ಮನೆಂಟ್ ಸಲುವಾಗಿ ಅವರು ಒಂದು ಸೆಲೆಕ್ಷನ್ ಮಾಡಿಕೊಳ್ಳುತ್ತಾರೆ ಅಂತ ಕೂಡ ಸುದ್ದಿ ಬಂದಿದೆ. ಬಟ್
ಆ ರೀತಿ ಆಗುವುದು ಬೇಡ. ಎಷ್ಟು ಪೋಸ್ಟ್ಗಳು ಅವರು ನೋಟಿಫಿಕೇಷನಲ್ಲಿ ಹೊರಡಿಸಿದರು ಆ ಎಲ್ಲ ಪೋಸ್ಟ್ಗಳಿಗೂ ಕೂಡ ಅವರು ಎಲ್ಲರಿಗೂ ಕೂಡ ಒಂದು ಸೆಲೆಕ್ಷನ್ ಮಾಡಿಕೊಳ್ಳಬೇಕು. ಸೊ ನೋಡುವ ಯಾವ ರೀತಿ ಆಗುತ್ತದೆ ಅಂತ. ಇವತ್ತೇ ಎಲ್ಲರೂ ಕೂಡ ಒಂದು ಸ್ಟ್ರೈಕ್ ಮಾಡುವ ಸಲುವಾಗಿ ಹುಬ್ಬಳ್ಳಿಗೆ ಹೋಗಿದ್ದಾರೆ. ಐ ಹೋಪ್ ಎಲ್ಲದೂ ಕೂಡ ಸರಿ ಹೋಗಲಿ. ಎಷ್ಟು ಪೋಸ್ಟ್ಗಳು ಅವರು ಕಾಲ್ ಫಾರ್ಮ್ ಮಾಡಿದರು ಆ ಎಲ್ಲ ಪೋಸ್ಟ್ಗಳಿಗೂ ಕೂಡ ಅವರು ಎಲ್ಲ ಅಭ್ಯರ್ಥಿಗಳನ್ನು ಕೂಡ ಸರಿಯಾಗಿ ಒಂದು ಸೆಲೆಕ್ಷನ್ ಪ್ರೊಸೆಸ್ ನಡೆಸಲಿ ಅಂತ ನಾನು ಕೂಡ ಭಾವಿಸುತ್ತೇನೆ.